ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಆದರೆ ಫ್ರೆಂಡ್ಸ್, ಇವತ್ತು ಸಂಡೇ, ನಾನು ಡ್ಯೂಟಿಗೆ ಹೋಗಬೇಕು. ಫ್ರೆಂಡ್ಸ್, 2-3 ದಿವಸದಿಂದ ನಾನು ವೀಡಿಯೋ ಯಾಕೆ ಮಾಡಿಲ್ಲ ಅಂದರೆ ನನಗೆ ಅಲ್ಲೂ ರೂಟ್ ಕೆನಾಲ್ ಮಾಡಿದ್ರು ಫ್ರೆಂಡ್ಸ್. ತೋರಿಸ್ತೀನಿ, ಅದ ನಿಮಗೆ ಫೇಸ್ ವೀಡಿಯೋ ಮಾಡ್ತೀನಲ್ಲ ಆವಾಗ. ರಾತ್ರಿ ಫ್ರೆಂಡ್ಸ್ ನನಗೆ ಯಾಕೋ ಟಯರ್ಡಾಗಿ ಊಟ ಮಾಡಿದೆ ಮಲಗಿದ್ದೀನಿ. ಅವರು ಮಾತ್ರೆ ಕೊಟ್ಟಿದ್ರು, ಅದನ್ನು ನುಂಗಿಲ್ಲ. ಆದರೆ ಈಗ ಅಷ್ಟು ಊತ ಇಲ್ಲ ಫ್ರೆಂಡ್ಸ್. ಅಲ್ಲದು ಸ್ವಲ್ಪ ಕ್ಲಿಯರ್ ಆಗಿದೆ. ಹೆಂಗೆ ಅಂದರೆ ಅವರು ರೂಟ್ ಕೆನಾಲ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಒಂದು ಸರಿಗೆ 3500 ಆಗುತ್ತೆ. 3 ಟೈಮ್ ಮಾಡಬೇಕು ಅಂತ ಹೇಳಿದ್ರೆ. ಹಂಗಾಗಿ ಫ್ರೆಂಡ್ಸ್, ಕೆಲಸ ಏನು ನಾನು ಸ್ಟಾಪ್ ಮಾಡಿಲ್ಲ, ಕೆಲಸಕ್ಕೂ ಹೋಗ್ತಾನೇ ಇದ್ದೀನಿ. ಅಲ್ಲಿ ನೋವಿದ್ರು ಫ್ರೆಂಡ್ಸ್. ಇವತ್ತು ಸಂಡೇ, ನಾನು ಇವತ್ತು ಡ್ಯೂಟಿಗೆ ಹೋಗಬೇಕು. ನಂದು ಇವತ್ತು ಕಂಟಿನ್ಯೂ ಡ್ಯೂಟಿ, ಡಬಲ್ ಡ್ಯೂಟಿ ಮಾಡಬೇಕು. ಈಗ ನನ್ನ ಮಗಳು ಮೈಸೂರು, ಅವಳು ಫಂಕ್ಷನ್ಗೆ ಹೋದಳು. ಇನ್ನೂ ಬರಲಿಲ್ಲ. ಹೆಂಗೆ ಅಂದರೆ ಅವ್ರಿಗೆ ಸಾಟರ್ಡೆ ಸಂಡೇ ರಜೆ ಅಲ್ಲ ಫ್ರೆಂಡ್ಸ್. ಈಗ ಅವಳಿದ್ರೆ ಫ್ರೆಂಡ್ಸ್ ನನಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ. ಅವಳು ಇವಾಗ ಅಲ್ಲೂ ಹೋಗಿದ್ದಾಳಲ್ಲ. ಇವತ್ತು ಫ್ರೆಂಡ್ಸ್, ನಾನು ಏನು ಮಾಡಿದ್ದೀನಿ ಅಂದರೆ, ಇವತ್ತು ನೋಡಿ ಫ್ರೆಂಡ್ಸ್, ನಾನು ಎಷ್ಟೋ ಸಲ ನಿಮಗೆ ಅಕ್ಕಿ ರೊಟ್ಟಿನ ತೋರಿಸಿದ್ದೀನಿ. ಇದು ಅಕ್ಕಿ ರೊಟ್ಟಿನ ನಾನು ಇವತ್ತು ಯಾವ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ರೈಸ್ ಏನೂ ಇರಲಿಲ್ಲ. ನಾನೇನು ಮಾಡಿದ್ದೀನಿ, ಅಂಬ್ಲಿ ಥರ ಕಾಯಿಸ್ಕೊಂಡು ಕಲಸ್ಕೊಂಡು ಎಣ್ಣೆ ಸರ್ವಿ ರೊಟ್ಟಿ ಹಾಕಿದ್ದೀನಿ. ನೀರು ಹಾಕಿಲ್ಲ ಇದಕ್ಕೆ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಇವತ್ತು ನನ್ನ ಮನೇಲಿ ನಾಷ್ಟ ಅಕ್ಕಿ ರೊಟ್ಟಿ ಆದಮೇಲೆ ಫ್ರೆಂಡ್ಸ್, ನಾನು ನಿಮಗೆ ಎಷ್ಟೊಂದು ಸಲ ಈ ಟೊಮೊಟೊ ಚಟ್ನಿನ ಆಲ್ರೆಡಿ ತೋರಿಸಿದ್ದೀನಿ ನೋಡಿ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ. ನೀವು ಎಷ್ಟೇ ಅರ್ಜೆಂಟ್ ಇದ್ರೂ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ನೀವು ಬೇಯಿಸ್ಕೊಂಡು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಇದನ್ನು ರುಬ್ಬಬೇಕು. ರುಬ್ಬಿದಾಗ ಏನಾಗುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗುತ್ತೆ. ರುಬ್ಬಿಬಿಟ್ಟು ಇದು ಹಸಿರು ಮೆಣಸಿನ್ಕಾಯಿ ಟೊಮೊಟೊನ ಬೇಯಿಸ್ಕೊಂಡು ರುಬ್ಬಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಗೆಜ್ಜಿ ಫ್ರೆಂಡ್ಸ್ ಒಗ್ಗರಣೆಗೆ ಹಾಕಿದ್ರೆ ಈ ಚಟ್ನಿ ಮುಗೀತು. ಟೇಸ್ಟಿಯಾಗೂ ಇರುತ್ತೆ. ಮುದ್ದೆಗೆ, ಅನ್ನಕ್ಕೆ. ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಎಲ್ಲೈತೋ, ನಾನು ಫ್ರಿಜ್ಜಲ್ಲಂತೂ ಹುಡ್ಕೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಾನು ಒಂದೇ ಒಂದು ಚಿಕ್ಕದು ಪಪ್ಪಾಯಿನ ತಂದಿದೆ. ಅದಕ್ಕೆ ನಾನು ಚಿಕ್ಕದೊಂದು ತಂದಿದೆ ಫ್ರೆಂಡ್ಸ್, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಲ್ಲಿಕಾಯಿ 4 ಇದೆ. ಈಗ ನಾನು ಒಂದು 3ನ ಹಾಕಿ ಮಾಡ್ತೀನಿ. ಯಾಕೆಂದರೆ ನಾನು ನೆನ್ನೆ ಜ್ಯೂಸ್ ಕುಡ್ದಿಲ್ವಲ್ಲ, ಒಂದು 3ನ ತೊಳ್ಕೊಳ್ಳೋಣ ಬನ್ನಿ. ಹಂಗಾಗಿ ಫ್ರೆಂಡ್ಸ್ ತೊಳೆಯೋಕೆ ಹಾಕಿದ್ದೀನಿ. ಇನ್ನೊಂದಿದೆ, ಈಗ 1/4 kg ತಂದಿದ್ದೀನಿ ಫ್ರೆಂಡ್ಸ್, ಅದನ್ನು. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಒಂದು ತೆಂಗಿನಕಾಯಿನ ಫ್ರಿಜ್ಜಲ್ಲಿದೆಲ್ಲ ನಿಮ್ಗೆ ಯಾವಾಗಲೂ ತೋರಿಸ್ತೀನಿ. ಈ ಥರ ನೀರೊಳಗಡೆ ಹಾಕಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಫ್ರೆಂಡ್ಸ್. ಮಿಲ್ಟ್ ಆದಂಗೆ ಹಾಕ್ಬಿಡ್ತೀನಿ. ಅದಕ್ಕೆ ನೋಡಿ, ಈಗ ಒಂದರಲ್ಲಿ ಇನ್ನೂ ಇಷ್ಟು ಉಳಿದಿದೆ. ನಾನು ಇದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ಇದು ಕಡಲೆಕಾಳು ಯಾವುದು ನಾನು ಇನ್ನೂ ಡಬ್ಬಕ್ಕೆ ಹಾಕಲಿಲ್ಲ, ರೇಷನ್ ತಂದು ಹಂಗೆ ಉಳಿದಿದೆ. ಬರೋದು ಟಯರ್ಡಾಗಿ ಮಲ್ಕೊಳ್ಳೋದಿದೆ ಆಗೈತೆ ನೋಡಿ ಫ್ರೆಂಡ್ಸ್. ಮೊಳಕೆ ಹುಳಿಕಾಳು ನನ್ನ ಮಗಳು ಕಟ್ಟಿರೋದಿನ್ನ ಹಾಗೇ ಇದೆ. ಇದನ್ನು ನಾನು ಸದ್ಯಕ್ಕೆ ಏನು ಮಾಡಿಲ್ಲ ಫ್ರೆಂಡ್ಸ್. ಸಂಜೆ ಏನಾರು ಟೈಮ್ ಇದ್ದರೆ ಒಗ್ಗರಣೆ ಮಾಡೋಣ ಅಂತ ಇಟ್ಟಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಾನು ಡೈಲಿ 1 ಸ್ಪೂನು ಎಳ್ಳನ್ನ ತಿನ್ನಬೇಕು, ಒಳ್ಳೆಯದು ಅಂತ ಹೇಳಿದ್ದಾರೆ ಅವರು. ನಂದಿನಿ ಅಮ್ಮ ಅವ್ರ ಲಾಗಲ್ಲಿ ನೋಡಿದ್ರ ಫ್ರೆಂಡ್ಸ್, ಹುರಿದು ಬೆಲ್ಲ ಇದು ಪುಡಿ ಮಾಡ್ಕೊಂಡು ತಿನ್ನಬೇಕು ಅಂತ. ಅಷ್ಟೊಂದು ಟೈಮ್ ನಮಗಿಲ್ಲ ಫ್ರೆಂಡ್ಸ್, ಬೆಲ್ಲನೂ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ. ನಾನು ಬರೋದೇ 9 ಗಂಟೆ ಫ್ರೆಂಡ್ಸ್ ನೋಡಿ. ಇನ್ನೊಂದು ಸ್ಟೀಲ್ ಕುಕ್ಕರ್ದಿನೋ ಮುಚ್ಚಳ, ಇದು ಕುಕ್ಕರ್ ಏನೋ ನಮ್ಮದು ವಿಷಲ್ ಇದಾಗುತ್ತೆ, ಅದನ್ನು ರೆಡಿ ಮಾಡಬೇಕು. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಾನು ಹಲಸಿನ ಹಣ್ಣಿಂದು ಬೀಜ ಎಲ್ಲನೂ ಎತ್ತಿಕ್ಕಿದ್ದೀನಿ. ಇದನ್ನು ಹಂಗೇನು ಬೇಯಿಸ್ಕೊಂಡು ತಿನ್ಬೋದು, ಸಾಂಬಾರಿಗೆಲ್ಲ ಹಾಕಬೇಕು. ನಾನು ಇದನ್ನು ಸರಿ ಫ್ರೆಂಡ್ಸ್ ಒಂದು 10ನ ಬೇಯಿಸ್ತೀನಿ. ಇನ್ನು ಸ್ವಲ್ಪನ ಸಾಂಬಾರ್ಗೆ ಹಾಕಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದನ್ನು ಕೆಚ್ಚಿ ಸಿಪ್ಪೆ ಎಲ್ಲ ತೆಗಿಬೇಕು ಫ್ರೆಂಡ್ಸ್. ಕೂತಿದ್ದಾಗ ಟೈಮಿಲ್ಲ ನೋಡಿ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ಇಷ್ಟು ನಾಷ್ಟ ಮಾಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಬೆಂಗಳೂರಲ್ಲಂತೂ ಮಳೆ ಫ್ರೆಂಡ್ಸ್, ನಿಮಗೆ ಗೊತ್ತಾಯ್ತು. ನಾನು ರಾತ್ರಿನೇ ಫ್ರೆಂಡ್ಸ್ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸನೂ ಮಾಡಿ ಮಲ್ಕೊಂಡಿದ್ದೆ. ಈಗ ಬಟ್ಟೆನೂ ನಾನು ರಾತ್ರಿನೇ ವಾಶ್ ಮಾಡಿದ್ದೆ. ಇನ್ನೀಗ ಫ್ರೆಂಡ್ಸ್ ಪೂಜೆ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ನಾನು ನಿಮಗೆಲ್ಲ ತೋರಿಸಿದೆ ನಂದು ಫೇಸ್ ವಾಶ್ಗೆ ನಾನು ಏನು ರೆಡಿ ಮಾಡ್ಕೊತೀನಿ ಅಂತ. ನಾನು ಇದರಲ್ಲೊಂದು ವೀಡಿಯೋನೂ ಹಾಕ್ತೀನಿ ಫ್ರೆಂಡ್ಸ್ ನೋಡಿ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, 1 ಸ್ಪೂನು ಕಡಲೆ ಹಿಟ್ಟು ಫ್ರೆಂಡ್ಸ್. ನಾನು ಕಡಲೆ ಹಿಟ್ಟನ್ನ ಮನೆಯಲ್ಲೇ ಬಿಡಿಸ್ಕೊತೀನಿ, ನಿಮಗೆ ಗೊತ್ತು. 1 ಸ್ಪೂನ್ ಕಡಲೆ ಹಿಟ್ಟಿಗೆ 1 ಸ್ಪೂನು ಅರಿಶಿಣ ಪುಡಿ. ನಾನು ಇಂಥ ಚಿಕ್ಕ ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಮಿಕ್ಸ್ ಮಾಡಿ. ಯಾಕಂದರೆ ಇದು ಪುಡಿ ಕಡಲೆ ಹಿಟ್ಟು ಮತ್ತು ಅರಿಶಿಣ ಪುಡಿ 1 ಸ್ಪೂನು ಮಾಡಿ ಇಟ್ಕೊಂಡು ಫ್ರೆಂಡ್ಸ್. ಈಗ ನೋಡಿ, ಅದನ್ನು ನಾವು ಮೊಸರಲ್ಲಿ ಕಲಿಸ್ಕೊಂಡು ನೋಡಿ ಫ್ರೆಂಡ್ಸ್. ಮೊಸರು ಮಾತ್ರ ಫ್ರಿಜ್ಜಲ್ಲೇ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ನಾವು ಐಸ್ ಥರ ಇದ್ರೆ ಏನೂ ಆಗೋಲ್ಲ, ಮುಖಕ್ಕೆ ಚೆನ್ನಾಗುತ್ತೆ. ಈಗ ಫ್ರೆಂಡ್ಸ್ ನಾನು ನೋಡಿ, ಮೊಸರು ಇದರಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದಿದೆ. ಈಗ ಇದೆ ನನ್ನ ಮುಖಕ್ಕೆ ಸ್ವಲ್ಪನೇ ಸಾಕಲ್ಲ, ನಿಮಗೆ ತೋರಿಸ್ತೀನಿ ಎಷ್ಟು ಅಂತ ನೋಡಿ ಫ್ರೆಂಡ್ಸ್. ನಾನು ಯಾವಾಗಲೂ ಕೈಯಲ್ಲೇ ಫ್ರೆಂಡ್ಸ್, ಬೌಲ್ಗೆ ಏನೂ ಹಾಕೊಳ್ಳಲ್ಲ. ನನ್ನ ಅರ್ಜೆಂಟ್ಗೆ ಇಷ್ಟು ಅರ್ಧ ಸ್ಪೂನ್ ಮೊಸರು ಹಾಕಿದ್ನ ಫ್ರೆಂಡ್ಸ್. ಆಮೇಲೆ ನೋಡಿ,
ಫ್ರೆಂಡ್ಸ್ ಇದನ್ನು ಆಲ್ರೆಡಿ ನಾನು ಮುಖಕ್ಕೆ ಅಪ್ಲೈ ಮಾಡೋದನ್ನ ನಿಮಗೆ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನು ಡೈಲಿಗೆ. ಆಮೇಲೆ ಫ್ರೆಂಡ್ಸ್ ಇದನ್ನು ನೋಡಿ ಇಷ್ಟೇ ಈ ಥರ ನಾನು ಫ್ರೆಂಡ್ಸ್ ಒಂದು 5 ನಿಮಿಷ ಮುಂಚೆ ಹಚ್ಕೊತೀನಿ ಅಷ್ಟೇ. ನಾನೇನು ಆ ಥರ ಗಂಟೆ ಎಲ್ಲ ಹಚ್ಚೋದು ಬಿಡೋದು ಆ ಥರ ಎಲ್ಲ ನಾನೇನು ಮಾಡಲ್ಲ ಫ್ರೆಂಡ್ಸ್. ಸುಮ್ಮನೆ ಈ ಥರ ಮುಖಕ್ಕೆ ಹಚ್ಕೊಂಡು ಒಂದು ಸ್ನಾನ ಮಾಡೋದು ಒಂದು 5 ನಿಮಿಷ ಅನ್ನಂಗೆ ಈ ಥರ. ಆಮೇಲೆ ಫ್ರೆಂಡ್ಸ್ ನಾನು ರೂಟ್ಗೆಲ್ಲ ಮಾಡುವಾಗ ತುಂಬ ಕಷ್ಟ ಆಗುತ್ತೆ, ನೋವು ಜಾಸ್ತಿ ಅಂದ್ಕೊಂಡಿದ್ದೆ. ಅದು ಏನಂದರೆ ಫ್ರೆಂಡ್ಸ್ ನಂದು ಕೆನ್ನೆ ಊತ ಬಂದುಬಿಟ್ಟಿತ್ತು. ಹಂಗಾಗಿ ಅವರು ಬೆಂಡ್ ಇಂಜೆಕ್ಷನ್ ಬೇಡ ಅಂತ ಹೇಳಿ ಮಾಡಿದ್ದಾರೆ. ಮತ್ತೆ ಮಂಗಳವಾರ ಹೋಗ್ಬೇಕು. ಈಗ ಒಂದೊಂದು ಸಲ ರೂಟ್ ಕೆನಾಲ್ ಮಾಡೋಗ್ಲು 3500 ಕೊಡಬೇಕು ಫ್ರೆಂಡ್ಸ್. ಒನ್ ಟೈಮ್ ಆಗಿದೆ. ರಾತ್ರಿ ನಾನು ಮಾತ್ರೆ ನುಂಗಬೇಕಿತ್ತು, ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಊಟನೂ ಮಾಡಿಲ್ಲ, ಬಂದು ಬಟ್ಟೆ ವಾಶ್ ಮಾಡಿದ್ನಲ್ಲ ಟಯರ್ಡಾಗಿ ಮಲ್ಕೊಬಿಟ್ಟಿದ್ದೀನಿ. ಬೇಗನೆ ಬಂದೆ, ಒಂದು 6 ಗಂಟೆ 5 ಗಂಟೆ ಹಂಗೆ ಬಂದಿದ್ದೆ. ಆದರೆ ನಾನು ಅದೇನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇದು ಟೊಮೊಟೊ ಚಟ್ನಿ ಮತ್ತು ರೊಟ್ಟಿ. ಇದಂತೂ ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ, ಮಾಡಿ ಯಾವಾಗಾದರೂ ನೀವು. ಇವತ್ತು ಫ್ರೆಂಡ್ಸ್ ನನ್ನ ಮನೇಲಿ ನಾಷ್ಟ ಟೊಮೊಟೊ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ನೋಡಿ ಫ್ರೆಂಡ್ಸ್. ಇದು ನಂದು ಜಾರು ಮಿಕ್ಸಿದು ನೋಡಿ. ಇದು ನಾನು ಜ್ಯೂಸ್ ಮಾಡ್ತೀನಲ್ಲ ಅದೇ ನೋಡಿ ಈ ಥರ ಇರೋದು. ಅದಕ್ಕೆ ನನಗೆ ಈಸಿ ಆಗೋದು ಜ್ಯೂಸ್ ಮಾಡೋಕ್ಕೆ ನೋಡಿ ಈ ಥರ ಇರುತ್ತೆ. ಈಗ ನಾನು ಫ್ರೆಂಡ್ಸ್ ಅದನ್ನು ಕಟ್ ಮಾಡ್ಕೊತೀನಿ. ಈಗ ನಾನು ಮೋಸಂಬೆ ಮತ್ತು ಇದು ಜ್ಯೂಸನ್ನ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಮಳೆ ಅಂತೂ ಈಗ ಬೆಂಗಳೂರಲ್ಲಿ ಸ್ವಲ್ಪ ಒಂದು ದಾರ ಕಮ್ಮಿ ಆಗಿದೆ ಅಷ್ಟೇ. ಆದರೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನೇನು ಫ್ರೆಂಡ್ಸ್, ನಾವು ಎಷ್ಟು ಮಳೆ ಇದ್ರೂ ಕೆಲಸಕ್ಕೆ ಹೋಗಲೇಬೇಕಲ್ಲ ನಾವು, ನೀವು ಏನೂ ಮಾಡೋಂಗಿಲ್ಲ. ಹಾಗೆ ಫ್ರೆಂಡ್ಸ್ ಹಂಗಾಗಿ ನನಗೆ 2 ದಿವಸ ಅಲ್ಲಿ ನೋವಾಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಾಯಂಕಾಲ ಬಂದು ಸಾಂಬಾರು ಮಾಡಿದ್ರೆ ಆ ಸೊಪ್ಪುದು ನಿಮಗೆ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಅದು ಕಡ್ಡಿವನ್ಗನೆ ಸೊಪ್ಪು ನೋಡಿ, ಸ್ವಲ್ಪಕ್ಕೆ 50 ರೂಪಾಯಿ ತಗೊಂಡಿದ್ದಾರೆ. ಈಗ ಊರ ಕಡೆ ಎಲ್ಲ ನೋಡಿದ್ದೀರ, ಗದ್ದೆ ಬದುನಲ್ಲೆಲ್ಲ ಬೆಳೆದಿರುತ್ತೆ. ಅದು ಗದ್ದೆಯಲ್ಲಿ ಎಲ್ಲಿ ಬೇಕಲ್ಲಿ ಬೆಳೆದಿರುತ್ತೆ ಊರ ಕಡೆ. ಇಲ್ಲಿ ಫ್ರೆಂಡ್ಸ್ ಅದು ಸಿಗೋದು ಅಪರೂಪ. ಕಡ್ಡಿವನ್ಗನೆ ಸೊಪ್ಪು ಅಂತೀವಿ, ಒಬ್ಬೊಬ್ಬರು ಒಂದಲ್ಗ ಸೊಪ್ಪು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಸಂಡೇ ಇಷ್ಟ ಆಗೈತೆ ಫ್ರೆಂಡ್ಸ್. ನನ್ನ ಕೆಲಸ ಬರೀ ಪೇಯ್ನು ಮಾತ್ರೆಗಳು ತಗೊಳ್ಳೋದೇ ಆಗೈತೆ. ನಾನು ಈಗ ಅಲ್ಲಿ ನಾವೇನು ಮಾತ್ರೆ ಇನ್ನು 2 ಡೇಸ್ ತಗೋಬೇಕು ಫ್ರೆಂಡ್ಸ್. ಅದು ಜಾಸ್ತಿ ರೈಟು ಮಾತ್ರೆದು ನೋಡಿ ಫ್ರೆಂಡ್ಸ್. ನಾನೀಗ ನಲ್ಲಿಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಜ್ಯೂಸ್ಗೆ. ಈ ಥರ ಕಟ್ ಮಾಡಿ ಈಗ ಫ್ರೆಂಡ್ಸ್ ನಾನು ಇನ್ನೂ ಫ್ರೂಟ್ ಯಾವುದು ತರಲಿಲ್ಲ, ತರಬೇಕು ಫ್ರೂಟು. ಇದು ದಾಳಿಂಬೆ ಸ್ವಲ್ಪ ದಿನ ಆಲೇ 15 ಡೇಸ್ ಆಯಿತು ಫ್ರೆಂಡ್ಸ್. ನಾನು ದಾಳಿಂಬೆನ ಸ್ಟಾಪ್ ಮಾಡಿದೆ. ಈಗ ತರಬೇಕು, ಯಾಕಂದರೆ ಈಗ ಅಲ್ಲಿ ನೋವುದು ಇದೆಲ್ಲ ಪೇಯ್ನು ಜಾಸ್ತಿ ಆಗಿಬಿಟ್ಟಿದೆ, ಥರ ಸುಸ್ತಾದಂಗೆ ಆಯ್ತೈತೆ. ಅದಕ್ಕೋಸ್ಕರ ನಾನು ತರಬೇಕು ನೋಡಿ ಫ್ರೆಂಡ್ಸ್. ನಾನು ಈ ಥರ ಕಟ್ ಮಾಡ್ಕೊತೀನಿ ಜ್ಯೂಸ್ಗೆ. ಈ ಥರ ಕಟ್ ಮಾಡ್ಕೊಂಡು ಬೀಜನೆಲ್ಲ ತೆಗೆದು ತೋರಿಸ್ತೀನಿ ನಾನು ಯಾವ ಥರ ಸುಲಿದೀನಿ ಅದನ್ನು ಅಂತ. ಬೀಜ ತೆಗೆದು ಒಂದು ಅರ್ಧ ಹಾಕ್ತೀನಿ, ಯಾಕಂದರೆ ಇವತ್ತು ಇದನ್ನು ಜಾಸ್ತಿ ಹಾಕಿದ್ದೀನಿ. ಯಾವುದು ಇದು ನಲ್ಲಿಕಾಯಿ 3 ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇನ್ನೇನು ನೆನ್ನೆ ನಮ್ಮದು ದೇವ್ರದ್ದೊಂದು ವಿಗ್ರಹದ್ದು ಹೇಳಿದೆ, ಅದನ್ನು ಅವರು ಫೈನಲ್ ಮಾಡಿ ಈಗ 2 ಲಕ್ಷ ಹೇಳಿದ್ದಾರೆ ಫ್ರೆಂಡ್ಸ್. ಅದು ನಮ್ಮದು ಅರ್ಕೆ ದೇವ್ರದ್ದು. ಅಲ್ಲಿಗೆ ಹೋದಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ಇನ್ನೂ 1 ತಿಂಗಳು. ಅವರು ಫಸ್ಟ್ ಶ್ರಾವಣಕ್ಕೆ ಕೂಡ ಒಳ್ಳೆಯದು ಅಂತ ಹೇಳಿದ್ದಾರೆ. ಅಕಸ್ಮಾತ್ ನೀವು ಯಾರ ದೇವ್ರುಗಳಿಗೆ ಪ್ರಬಳೆ ಇದೆಲ್ಲ ಮಾಡಿಸ್ಬೇಕು ಅಂತ ಕಮೆಂಟಲ್ಲಿ ಹಾಕಿದ್ರೆ ನಾನು ಅದ್ರ ನಂಬರ್ನ ಕೊಡ್ತೀನಿ. ಅವರು ತುಮಕೂರವರು ನಿನ್ನೆ ಬಂದಿದ್ರಂತೆ ನಮ್ಮೂರಿಗೆ. ಅವರು ಫೋನ್ ಮಾಡಿ ಹೇಳಿದ್ದಾರೆ ಫ್ರೆಂಡ್ಸ್. ಅದೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡೆ ನನಗೆ ಊಟ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಕೂತ್ಕೊಬಿಟ್ಟಿದ್ದೀನಿ. ಅದು ಟೈಮ್ ಆಗೋಯ್ತು. ಅದು ಇನ್ನೂ ನನ್ನ ಮಗಳಿಗೂ ಹೇಳ್ಬೇಕು ಫ್ರೆಂಡ್ಸ್, ಹೇಳಿಲ್ಲ. ಅವಳು ಹೋಗಿದ್ದಾಳೆ ನೋಡಿ ಫ್ರೆಂಡ್ಸ್. ಹಿಂಗೆ ಬಾಳೆಹಣ್ಣು ತಿಂದೆ ಹೋದರೆ ಈ ಥರ ಆಗಿ ವೇಸ್ಟ್ ಆಗಿದೆ. ಅದತ್ಲಾಗ ಹಾಕ್ತೀನಿ. ಇವಾಗ ಇನ್ನು ಯಾರು ತಿನ್ನೋರು ನೋಡಿದ್ರೆ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಜ್ಯೂಸ್ಗೆ ನಿಮ್ಮ ಮುಂದೆನೇ ಕಟ್ ಮಾಡಿ ಅರ್ಧ ಇದಾಕಿದ್ದೀನಿ. ಅರ್ಧ ಮೋಸಂಬೆ, ಒಂದು 3 ನಲ್ಲಿಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಶುಗರ್ನ ನೋಡಿ ಎಷ್ಟು ಹಾಕ್ತೀನಿ ಅಂದರೆ 1 ಸ್ಪೂನು, ಒಂದು 2-3 ಸ್ಪೂನ್ ಯಾಕೆ ಹಾಕ್ತೀನಿ ಅಂದರೆ ಫ್ರೆಂಡ್ಸ್, ಅದು ನಲ್ಲಿಕಾಯಿ ಸ್ವಲ್ಪ ಕಹಿ ಇರುತ್ತಲ್ಲ, ಹಂಗಾಗಿ ಈಗಷ್ಟೇ ಫ್ರೆಂಡ್ಸ್ ನೀರು ಹಾಕಿ ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ಈಗ ನಂದು ಜ್ಯೂಸ್ದು ಇದು ಫ್ರೆಂಡ್ಸ್. ನಾನು ಒಂದು 2-3-4 ತಂದೆ, ಅದರಲ್ಲಿ 2 ಹೊಡೆದು ಹಾಕಿದ್ದೀನಿ ನಾನೇ ಅರ್ಜೆಂಟ್ಗೆ. ಈಗ ಜ್ಯೂಸು ಫ್ರೆಂಡ್ಸ್ ನೋಡಿ ರೆಡಿ ಆಯಿತು. ನಲ್ಲಿಕಾಯಿ ಮತ್ತು ಅದು ಯಾವ ಥರ ಸೋಸಿ ಕೊಡುತ್ತೆ ಅಂತ ನೀವೇ ನೋಡಿ. ನಿಮ್ಮ ಮುಂದೆನೇ ನಾನು ಆ ಜ್ಯೂಸನ್ನ ಜಾರ್ಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಯಾವಾಗಲೇ ಆದರೂ ಫ್ರೆಂಡ್ಸ್ ನಾನು ಜ್ಯೂಸ್ ಇದೇ ಥರ ಮಾಡ್ಕೊಳ್ಳೋದು, ಅದೇ ಸೋಸುತ್ತೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ಎಷ್ಟು ನೀರು ಥರ ಬರ್ತಾಯಿದೆ. ನಾನು ಇದೇ ಥರ ಫ್ರೆಂಡ್ಸ್ ಜ್ಯೂಸನ್ನ ಮಾಡೋದು ನೋಡಿದೆ ಫ್ರೆಂಡ್ಸ್.
ಅಷ್ಟೇ. ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಇನ್ನು ನಾನೊಂದು ಇದು ಗ್ಲಾಸ್ ಥರ ಪೈಪು ನನ್ನ ಮಗಳು ತಂದಿಟ್ಟಿದ್ಲು. ನಾನು ಜ್ಯೂಸನ್ನ ಯಾವಾಗಲೂ ಫ್ರೆಂಡ್ಸ್ ಇದೇ ಥರ ರೆಡಿ ಮಾಡ್ಕೊಳ್ಳೋದು. ಅದರಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಆಯ್ತಾ ನೋಡಿ ಇದ್ದರೆ ನಾನು ಬೇರೆ ಕಪ್ಗೆ ಹಾಕೋತೀನಿ. ಏನಾದರೂ ಒಂದೊಂದು ಸಲ ಅಷ್ಟೇ ಫ್ರೆಂಡ್ಸ್, ಇಲ್ಲಾಂದರೆ ನಾನು ಕರೆಕ್ಟಾಗಿ ಒಂದು ಕಪ್ಪೆ ಮಾಡ್ಕೊಳ್ಳೋದು. ಇಲ್ಲ ಫ್ರೆಂಡ್ಸ್, ಅದೊಂದು ಸ್ಪೂನ್ ಥರ ಅದು ಇಲ್ಲ. ಆ ಥರನೇ ಈ ಥರನೇ ಫ್ರೆಂಡ್ಸ್ ನಾನು ಡೈಲಿ ಜ್ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ನಿಮಗೆ ತೋರಿಸ್ತೀನಿ ಅದರೊಳಗೆ ಯಾವ ರೀತಿ ಇರುತ್ತೆ ಅಂತ. ನೋಡಿದ್ವಿ ಫ್ರೆಂಡ್ಸ್, ಇದು ನೋಡಿ ಈ ಥರ ಇರುತ್ತೆ, ಸೋಸಿ ಕೊಡುತ್ತೆ ಅದು ಜಾರ್. ಕಾಣಿಸ್ತಾ ಇದೆಯಾ? ಎಲ್ಲನೂ ಸೋಸಿದಾಗ ಇದು ಜಾಲ್ರಿ. ಆಮೇಲೆ ನೋಡಿ ಅದರೊಳಗಡೆ ಈ ಥರ ಇರುತ್ತೆ, ಈ ಥರ. ಹಂಗಾಗಿ ಜ್ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಪಾತ್ರೆ ಎಲ್ಲ ನಂದು ವಾಶ್ ಆಗೈತೆ ಫ್ರೆಂಡ್ಸ್. ಏನಿಲ್ಲ, ಇನ್ನೊಂದು ಈಗ ನಾನು ಜ್ಯೂಸ್ ಮಾಡಿದ್ನಲ್ಲ ಅದಷ್ಟೇ ಉಳಿದಿರೋದು, ಅದನ್ನು ವಾಶ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಡೈಲಿ ನಾನು ಇದೇ ಥರ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋದು 5 ನಿಮಿಷ. ಅದೇನು ನಂಗೆ ಜಾಸ್ತಿ ಟೈಮ್ ಇದೆಯಲ್ಲ. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.